ಪದ್ದು 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 ಅಣ್ಣ ಓಹೋ ಬಾಣ ಅಣ್ಣ ಓ ಕುಂತ್ಕಣ್ಣ ಕುಂತ್ಕ ಪ್ರೂಫ್ ಆಗೋಗ್ಬಿಟ್ಟೆ ನೀನಂತೂ ಬರೋದೇ ಇಲ್ವಲ್ಲ ನೀನು ಅಮ್ಮಂಗಂತಿತ್ತು ಅಯ್ಯೋ ಏನಮ್ಮ ಕೆಲ್ಸ 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 ಅಂತ ಇರ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕುಂತ್ಕ ಅಣ್ಣ ಮನೆಗೊತ್ತಿಗೆ ಮಕ್ಕಳು ಎಲ್ಲ ಸಂದಕವ್ರ ಓ ನೀವಂತೂ ಈ ಕಡೆ ಬರೋದೇ ಇಲ್ಲ ಬಿಡಿ ಅಮ್ಮ ಅಂತ ಯಾವಾಗನ ಬಂದು ಹೋಯ್ತದೆ ನೀನಂತೂ ಬರೋದೇ ಇಲ್ಲ ಈ ಕಡೆ ಇರು ಕಾಪಿ ಬಿಕ್ಕೊಬಿಟ್ಟು ಬರ್ತೀನಿ ಎಲ್ಲವ ಆ ಕೆಲ್ಸ ಈ ಕೆಲ್ಸ ಬೋರಿ ಅದೇ ಆಯ್ತದೆ ನಮ್ದಂತೂ ಮನೆಗೆ 10 ನಿಮಿಷ ನಮ್ಗೂನು ಕುಂತ್ಕೊಳಕ್ ಪುರ್ಸತ್ತಿರಕ್ಕಿಲ್ಲ ನಮ್ಗೂನುವೆ ಅಯ್ಯೋ ಕೆಲ್ಸ 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 ಮೂರತ್ತುನು ಏನ್ ಮಾಡ ನೀವ್ ವ್ಯವಸಾಯ ಇದ್ದವ್ರು ನಾವುನುವೆ ವ್ಯವಸಾಯ ಮಾಡ್ಬೇಕಲ್ಲವ ಅಯ್ಯೋ ನಿಮ್ ಹೊತ್ತಿಗೇನು ಅಷ್ಟೇ ಯಾವಾಗ ಕೆಲ್ಸ ಕಾರ್ಯನೇನೆ ಆದ್ರೇನಂತೆ ಒಂದ್ ಕಿತ ಬಂದು ಹೋಗಕ್ಕೆ ಮನೆ ಮಟನ್ ಊಟಕ್ಕೆ ಬೇರೆ ಕರೆದಿದ್ದೆ ಬಾ ಅಂತ ಹೇಳಿದ್ರೆ ಮಟನ್ ಊಟಕ್ಕೂ ಬರ್ಲಿಲ್ಲ ಏನೂ ಇಲ್ಲ ನಾವಂತೂ ಏನ್ ಬ್ಯಾರೆ ಹೋಗ್ಬಿಟ್ಟಿದೀವಿ ಬಾ ನಿನ್ಗಂತೂನುವೆ ಏ ಅಂತದ ಇಲ್ಲ ಇರವ ನೀನ್ ಒಳ್ಳೆ ಸಂದ ಕೇಳ್ತೀಯ ನೋಡು ತಗೋಣ ಕಾಫಿ ಕುಡಿ ಸಾಕ ಏನ್ ದಿಢೀರ್ ಅಂತ ಈ ಕಡೆ ಬಂದ್ಬಿಟ್ಟಿದ್ಯಾ ದನದ ವ್ಯಾಪಾರ ಮಾಡಕ್ ಬಂದೇನ್ ಈ ಕಡೆ ಓ ದನದ ವ್ಯಾಪಾರ ಅಲ್ಲ ಕಣವ ದನದ ವ್ಯಾಪಾರ ಅಲ್ಲ ಮಗಳು ಮದ್ವೆ ಕುದ್ರಿತ್ತು ಅದಕ್ಕೆ ನೀಯ ಅರ್ಜೆಂಟ್ ಆಗೋಯ್ತು ಎಲ್ಲನೂ ಹಂಗೆ ನೀಯ ಹೇಳ್ಬಿಟ್ಟು ನಿನ್ನ ಹಂಗೆ ಮದ್ವೆ ಕರೆದೋಗನಿ ಅಂತ ಹೇಳ್ಬಿಟ್ಟು ಬಂದೆ ಕಣವ ಏನಣ್ಣ ಹೇಳ್ತಿದ್ಯಾ ಮದ್ವೆ ಕುದುರ್ತು ಹ್ಞೂ ಒಳ್ಳೆ ಸಂಬಂಧ ನೀನಿಯ ಸಿಕ್ತು ಮದ್ವೆ ಕುದುರ್ತು ಅದಕ್ಕೆ ನೀ ಅತ್ತಾಗ ಹೆಂಗೋ ಸೆಟ್ ಮಾಡಾಕ್ಬಿಟ್ವಿ ಅದಕ್ಕೆ ನೀನು ಕರೆದೋಗನಿ ಅಂತ ಹೇಳ್ಬಿಟ್ಟು ಬಂದೆ ಕಣವ ಇನ್ನೂ ಐತೆ ಇನ್ನೂ 20 ದಿನ ಐತೆ ಮದ್ವಿಗೆ ಅದಕ್ಕೆ ಮುಂಚಿತವಾಗಿ ನಿನ್ನೆ ಕರೆದೋಗ್ಬಿಡ ನೀ ಬರ್ಬೇಕಲ್ಲವ ನೀನು ಒಂದು 5-6 ದಿನ ಮುಂಚೆ ಬರ್ಲಿ ಅಂತ ಹೇಳ್ಬಿಟ್ಟು ಪತ್ರಿಕೆ ತಕೊಂಡು ಈಗಳವ ಬಂದೆ ನಿನಗ್ ನಾನು ಅಷ್ಟೊಂದ್ ಬ್ಯಾಡ್ವಾ ಹೋಗ್ಬಿಟ್ಟು ನಾನು ಆ ಒಂದಕ್ಕೂ ಏನಕ್ಕೂ ನನ್ನ ಕರೆದಿಲ್ವಲ್ಲ ಮನೆ ನೋಡ ಶಾಸ್ತ್ರ ಕರೆದಿಲ್ಲ ಹೆಣ್ಣು ನೋಡ ಶಾಸ್ತ್ರಕ್ಕೆ ಅಂತ ಕರೆದಿಲ್ಲ ಏನಕ್ಕೂ ಕರೆದಿಲ್ಲ ಇವಾಗ ನೋಡಿದ್ರೆ ಒಂದೇ ಕಿತ ಲಗ್ನ ಪತ್ರಿಕೆ ಎತ್ಕೊಂಡ್ಬಿಟ್ಟು ಬಂದಿದ್ಯಾ ಇಷ್ಟೇನಾ ತಂಗಿ ಮೇಲಿರೋ ಅಂತ ಪಿರುತಿ ಒಂದ್ ಮಾತಾದ್ರೂ ಹೇಳ್ದ ಹಿಂಗ್ ಮಗಳು ಮದುವೆ ಕಡವ ಸೆಟ್ ಮಾಡ್ತಿದೀನಿ ಅಂತ ಹೇಳ್ಬಿಟ್ಟು ಒಂದ್ ಮಾತು ಹೇಳಿಲ್ವೇ ನೀನು ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಇವಾಗ ಸರಿ ಬಾ ಮದ್ವಿಗೆ ಅಂತ ಕರೆದ್ರೆ ಇನ್ ಮದ್ವಿಗೆ ತಾನೇ ಏನು ಕರಿಯಕ್ ಬಂದೆ ಮದ್ವೆ ಮುಗಿದ್ಮೇಲೆ ಮಗಳು ಮದ್ವೆ ಆಯ್ತು ಅಂತ ಒಂದ್ ಫೋಟೋ ಕಳ್ಸಿದ್ರೆ ನೋಡ್ಕೊತಾ ಇರ್ಲಿಲ್ವಾ ಅಯ್ಯೋ ಅಷ್ಟಕ್ಕೆಲ್ಲ ಕೊಂಡ್ನೀರ್ ಬೇರೆ ಆಗ್ತೀಯನವ ಅಯ್ಯೋ ಸಮಾಧಾನ ಮಾಡ್ಕ ಇದು ಯಾಕೆ ಹಿಂಗೆ ಹೇಳ್ತಿದ್ಯಾ ನೀನು ಏನಾಯ್ತು ಅಂತ ಹೇಳ್ಬಿಟ್ಟು ಹೇಳ್ತಿದ್ಯಾ ನೀನು ಸುಮ್ ಕುಂತ್ಕ ಏನಾಗಕ್ಕಿಲ್ಲ ಏನ್ ಮಾಡನಿ ಅರ್ಜೆಂಟಾಗೆ ಮದ್ವೆ ಸೆಟ್ ಆಯ್ತು ಅದಕ್ಕೆ ನೀಯ ಇನ್ನೇನ ಹೇಳ್ಬಿಟ್ಟು ಹೋಗ ನಿನ್ಗೇನೇನಿಯ ತಂಗಿ ಅಲ್ವಾ ಅದಕ್ಕೆ ನೀ ಹೇಳ್ಬಿಟ್ಟು ಹೋಗನಿ ಅಂತ ಹಂಗೆ ಬಂದೆ ಕರೀಲಿಲ್ಲ ಅಂದ್ರೆ ಪಿರುತಿ ಇಲ್ಲ ಅಂತನಾ ಹೊಸಿ ಕೆಲ್ಸ ಕಾರ್ಯ ಹತ್ರ ಮರ್ತೋಗ್ಬಿಟ್ಟೆ ಏನು ಕೆಲ್ಸ ಕಾರ್ಯದಾಗ ಮರ್ತೋದ ಹೌದಾ ಮತ್ತೆ ಅತ್ತಿಗೆ ಅವರ ತಂಗಿ ಅವರೆಲ್ಲ ಬಂದಿದ್ರೇನು ಮನೆ ನೋಡ ಶಾಸ್ತ್ರಕ್ಕೆ ಎಲ್ಲಾನುವೆ ಹೂ ಕಣವ ನನ್ನ ಹೆಂಡತಿ ತಂಗಿ ತಮ್ಮ ಎಲ್ರೂ ಬಂದಿದ್ರು ಅವಳನ್ನೆಲ್ಲ ಕರಿಯಕ್ಕೆ ನೀನ್ ಎಂಡ್ರಿಗೆ ಟೇಮ್ ಇತ್ತು ಅದೇ ನನ್ನನ್ ಕರಿಯಕ್ ಮಾತ್ರ ಟೇಮ್ ಇರ್ಲಿಲ್ಲ ಅಲ್ವಾ ಏನಕ್ಕೂ ಟೇಮ್ ಇಲ್ಲ ನನ್ನನ್ ಕರಿಯಕ್ಕೆ ಬಿಡು ನಾನು ಯಾರಿಗೂನುವೆ ಬೇಕಾಗೇ ಇಲ್ಲ ಈಗ ಅಲ್ಲ ಮದ್ವೆ ಸೆಟ್ ಆಗಿರೋ ಸುದ್ದಿ ಸಮೇತನುವೆ ನನಗ್ ಗೊತ್ತಿಲ್ವಲ್ಲ ಹಿಂಗೆ ಸೆಟ್ ಆಗೈತೆ ಅಂತ ಒಂದು ಮಾತನ ಗೊತ್ತಿಲ್ವಲ್ಲ ಏಳ್ ನೀನು ಇವಾಗ ಬಂದ್ಬಿಟ್ಟು ಕರೀತಾ ಇದೆಯಲ್ಲ ಅಷ್ಟೇ ತಂಗಿ ಕೊಡ ಬೆಲೆ ಏನು ಅಂತ ನಾನೇನಾರ ಬಂದ್ಬಿಟ್ಟು ನಿನ್ನ ಆಸ್ತಿನಾಗ ಪಾಲ್ ಕೇಳಿದ್ನ ಏನಾದ್ರೂನುವೆ ಇಲ್ಲ ನಿನ್ನ ಮಗಳನ್ನ ನಮ್ಮ ಮನೆಗೆ ಮಾಡ್ಕೊಡು ಅಂತ ಏನಾರ ಕೇಳಿದ್ನ ಇಲ್ಲ ತಾನೇ ಇವಳು ಬಡಪಾಯಿ ಬಡತನ ಐತೆ ಅಂತ ಹೇಳ್ಬಿಟ್ಟು ಹೊತ್ತಿಗೆ ನನಗೆ ಬೆಲೆನೆ ಕೊಡಕ್ಕಿಲ್ವಲ್ಲ ನಾನೇನಾರ ಬಂದ್ಬಿಟ್ಟು ನನಗೂ ಆಸ್ತಿನಾಗ ಅರ್ಧ ಪಾಲ್ ಕೊಡು ಅಂತ ಕೇಳಿದಿದ್ರೆ ನನಗೂ ನಿಮ್ಮದ್ರಾಗ ಅರ್ಧ ಬಂದಿದ್ರೆ ನಾನು ಯಾಕೆ ಹಿಂಗ್ ಬಡತನದಾಗ ಸಾಯ್ತಿದ್ದೆ ನಾನು ಕೋಟ್ಯಾಧೀಶ್ವರಿ ಆಯ್ತಿರ್ಲಿಲ್ವಾ ಏನೋದ್ ನಿನ್ ತಂಗಿ ಬಡವಳು ಅಂತ ಹೇಳ್ಬಿಟ್ಟು ನನಗ್ ಬೆಲೆ ಕೊಡ್ತಿದಂಗ್ ಮಾಡ್ತಿದ್ದೀರ ಅಲ್ವಾ ನೀವೆಲ್ಲ ಸೇರ್ಕೊಂಡು ಓಹೋ ಏನಪ್ಪ ಯಾವಾಗ ಬಂದೆ ಓ ಇವಾಗ ಬಂದೆ ಅತ್ತೆ ಇವಾಗ ಬಂದೆ ಸಂದಕಿದ್ದೀರಾ ಕಣಪ್ಪ ಸಂದಕಿದ್ದೀನಿ ನೀನ್ ಸಂದಕಿದ್ಯಾ ಸಂದಕಿವ್ನಿ ಮಗಳು ಮದ್ವೆ ಕುದುರ್ತು ಅದಕ್ಕೆ ನೀ ಕರೆದ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದಿದ್ದೆ ಬಂದ್ಬಿಡಿ ಎಲ್ಲನೂವೆ ಹೌದೇ ಯಾವೂರಪ್ಪ ಹುಡ್ಗ ಬೆಂಗ್ಳೂರ್ ಕಡೆ ಎಲ್ಲ ಒಳ್ಳೆ ಆಸ್ತಿವಂತ್ರು ಹುಡುಗನು ಬಾಳ ಒಳ್ಳೆನು ಓದ್ಕೊಂಡವನಿ ಕೆಲ್ಸಕ್ಕೆ ಹೋಯ್ತಾವನಿ ಪ್ರೈವೇಟ್ ಕಂಪ್ನಿನಾಗೆ ಕೆಲ್ಸಕ್ಕೆ ಹೋಯ್ತಾವನಿ ಒಳ್ಳೆ ದುಡ್ಡು ಒಳ್ಳೆ ಸಂಬಳನಂತೆ ಹಂಗೆ ಆ ಕಡೆ ಬೆಂಗ್ಳೂರ್ ಕಡೆ ಎಲ್ಲ ಎಕರೆಗೆ 3 ಕೋಟಿ 4 ಕೋಟಿ ಓಡ್ತದಂತೆ ಅತ್ತೆ ಎಲ್ಲ ಜಮೀನು ಅದಕ್ಕೆ ನೀಯ ಬಿಡು ಅಂತ ನಾನು ಎಂಡ್ರು ಅವಳಲ್ಲ ನಾನು ಎಂಡ್ರು ತಂಗಿ ನೋಡಿ ಸಂಬಂಧ ಒಂದು 2 ಎಕರೆ ಹೊಲ ಐತೆ 2 ಎಕರೆ ಅಂದ್ರೂ 3 ಕೋಟಿ ಅಂದ್ರೂ 6 ಕೋಟಿ ಒಂದು ಎಕರೆಗೆ ಹೋಯ್ತದೆ ಇನ್ನ ಹುಡುಗನು ಒಳ್ಳೆ ಕೆಲ್ಸದಾಗ 50,000 ಸಂಬಳ ನನ್ನ ಮಗಳು ಕೆಲ್ಸಕ್ಕೆ ಹೋಯ್ತಿದ್ಲು ಅವಳಿಗೊಂದು 30,000 ಸಂಬಳ ಸಾಕು ಇನ್ನೇನು ಒಬ್ಬನೇ ಮಗ ಎಲ್ಲ ಸುರೋಯ್ತದೆ ಅದಕ್ಕೆ ಅತ್ತಗೆ ಪಟ ಸಿಕ್ಕಿದ ತಕ್ಷಣ ಏನಿಯ ಪಟ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ಬಿಟ್ಟೆ ನಾನಂತೂ ಮದ್ವೆಯ ಹೌದೇನು ಏನ್ ನಮಗ್ ಸುದ್ದಿನೇ ಇಲ್ಲಪ್ಪ ನೀವು ಸೆಟ್ ಮಾಡಿದ್ದು ಏನೂನುವೆ ಸುದ್ದಿನೇ ಇಲ್ಲ
ಮುಂದೆಕಿತ ಮದುವೆಗೆ ಕರಿಯಕ್ಕೆ ಬಂದ್ಬಿಟ್ಟಿದ್ಯಾ? ನಮ್ಮ ಪೊದ್ದಿ ಹೇಳ್ಬೇಕಿತ್ತು. ಏನು ಹೇಳಿಲ್ವಲ್ಲ? ನಮ್ಮ ಅಣ್ಣನ ಮಗಳು ಮದುವೆ ಸೆಟ್ ಆಗೈತಿ ಅಂತ. ನಾನು ಗೊತ್ತಿದ್ರೆ ತಾನೇ ನಾನು ಹೇಳಕ್ಕೆ ಮದುವೆ ಸೆಟ್ ಆಗೈತಿ ಅಂತ ಹೇಳ್ಬಿಟ್ಟು ಲಗ್ನ ಪತ್ರಿಕೆ ಎತ್ಕೊಂಡು ಇವಾಗ ಬರ್ತಾ ಇರೋದು. ಲಗ್ನ ಪತ್ರಿಕೆ ಎತ್ಕೊಂಡು ಅದು ಬಿಟ್ಬಿಟ್ಟು ಏನಾರ ಮೊದ್ಲೇನಾರ ಬಂದು ಹೇಳಿದಿದ್ರೆ ನಾನು ಕೇಳ್ತಿದ್ದೆ. ಇವಾಗ ಬಂದಿರೋದು ನೋಡು. ಹೋಗ್ಲಿ ನಡಿ, ಒಂದೆರಡು ಬೋಂಡ ಗಿಂಡ ಹಾಕ್ಕೊಡು ತಿನ್ಲಿ. ಅಣ್ಣ ಅಪ್ರೂಪಕ್ಕೆ ಬಂದೈತೆ. ಇವ್ನಿಗೆ ಹೇಳು ಏನದು ನಿನ್ ಗಂಡಂಗೆ 1 kg ಚಿಕನ್ ಗಿಕನ್ ತಗೊಬಿಟ್ಟು ಬರಕ್ಕೆ. ಏ ಬ್ಯಾಡ ಬೇಡ ಬೇಡ, ಲಗ್ನ ಪತ್ರಿಕೆ ಹೊಡ್ಸದ್ಮೇಲೆ ತಿನ್ನಂಗಿಲ್ಲ ಕಣತೆ, ತಿನ್ನಂಗಿಲ್ಲ. ಬ್ಯಾಡ ಸುಮ್ನಿರು, ಲಗ್ನ ಪತ್ರಿಕೆ ಹೊಡ್ಸದ್ಮೇಲೆ ನಾವು ತಿನ್ನಲ್ಲ. ಏನ್ ಬೇಡ, ಇನ್ನು ಬೇಜಾನ್ ಮನೆಗೆ ಲಗ್ನ ಪತ್ರಿಕೆ ಕೊಟ್ಟು ಹೋಗ್ಬೇಕು. ಅದಕ್ಕೆ ನೀನ್ ಅರ್ಜೆಂಟ್ ಆಗಿ ಹೋಗ್ಬೇಕು. ಹೌದೇ? ಯಾಕೆ ಹೊತ್ತಿಗೆ ಕರಿಯಕ್ ಬರಲ್ವಂತೆ ನನ್ನ ಮದ್ವಿಗೆ? ನೀನೇನಿಯ ಬಂದ್ಬಿಟ್ಟಿದ್ಯಲ್ಲ, ಇದು ಕರಿಯಕ್ಕೂ ಕಷ್ಟ ಆಯ್ತಂತೇನು? ಅಯ್ಯೋ, ಅವಳು ಮೈ ಕೈ ನೋವು ಹುಷಾರಿಲ್ಲ ಕಣವ, ಹುಷಾರಿಲ್ಲ, ಮೈ ಕೈ ನೋವಲ್ವಾ? ಅದಕ್ಕೆ ನೀವೇ ಕೊಟ್ಬಿಟ್ಟು ಬನ್ನಿ, ಏನ ಕೈಲಿ ಆಗಕ್ಕಿಲ್ಲ ಅಂತ ಅಂದ್ಲು. ಏನು ಅವ್ರ ಕಡೆ ಕೊಡ್ಬೇಕಾರೆಲ್ಲ ಹುಷಾರಾಗಿರ್ತದೆ, ನಮ್ ಕಡೆ ಕೊಡ್ಬೇಕಾರೆ ಹಿಂಗೆಲ್ಲ ಮಾತಾಡದ? ಬಿಡು, ಪರವಾಗಿಲ್ಲ ಬಿಡು, ಪರವಾಗಿಲ್ಲ. ಏನು ನಿನ್ ಮಗಳು ಹೆಂಗೋ ಸಂಡಕ್ಕೆ ಇರೋ ನಮ್ಮ ಮದುವೆ ಮಾಡ್ಕೊಂಡು ಸಂಡಕ್ಕಿರ್ಲಿ ಬಿಡಪ್ಪ. ನಮ್ಮಂತ ಬಡವರು ಬಗ್ರನ್ನ ಯಾಕೆ ನೆನೆಸ್ಕತ್ತೀರಾ? ನಾವೆಲ್ಲ ಗೇಯ್ಮೆ ಮಾಡ್ಕೊಂಡು ಗೇಯ್ಕೊಂಡು ತಿನ್ನ ಅಂತ ಜನ. ನಾವೇನು ನಮ್ಗೇನು ಬಂದೈತ್ರು ಹೋಗ. ನಮ್ಮದನ್ನ ನಾವು ಬಡವರು ನಿಮ್ ಮಡಗ್ದಂಗಿರೋ ಅನ್ನಂಗಿರ್ಬೇಕು. ನೀನ್ ಏನೇನೋ ಮಾತಾಡಕ್ ಹೋಗ್ಬೇಡ. ನಿಮ್ ಹೊತ್ತಿಗೆ ಸೀರೆ ಅಂತ ಹೇಳ್ಬಿಟ್ಟು ಕಳ್ಸೈತೆ. ಸೀರೆನು ನಿನ್ಗೂ ನಿಮ್ಮ ಅತ್ತೆಗೂ ಸೀರೆ, ಹಂಗೆ ಲಗ್ನ ಪತ್ರಿಕೆ ಎಲ್ಲ ಕಳ್ಸೈತೆ. ಸೀರೆ ಗಿರೆ ಎಲ್ಲ ಏನು ಬೇಡ ಹೇಳು, ಪತ್ರಿಕೆ ಒಂದ್ ಕೊಟ್ಟೋಗ್ ಸಾಕು. ಬತ್ತಿ ಮದ್ವಿಗೆ ಇನ್ನೇನ್ ನಾವು 4 ಜನ ಬಂದಾಗ ಉಣ್ಕೊಂಡು ಹೋಗಕ್ ಬರೋ ಲೆಕ್ಕನೆ ತಾನೇ. ನೀನ್ ಮುಂಚಿತವಾಗಿ ಬಂದು ನಾನು ಇನ್ನೇನ್ ಮಾಡ್ಬೇಕು ಬಿಡು. ಬತ್ತಾರಲ್ಲ ಹೊತ್ತಿಗೆ ಅವ್ರ ತಂಗಿ ಅವರೆಲ್ಲ ಬತ್ತಾರಲ್ಲ, ಅವ್ರು ನೋಡ್ಕತಾರೆ. ಬಿಡು, ನಾನು ಇನ್ನೇನು ಒಂದಕ್ಕಿಂತ ಮುಹೂರ್ತಕ್ಕೆ ಬತ್ತೀನಿ. ಅಯ್ಯಯ್ಯ, ಈರೊಳಬ್ಳು ತಂಗಿ ಹೆಂಗ್ ಮಾತಾಡಿಯೇ ನೋಡಿ ನೀನು. ನೀನ್ ಬರ್ಲಿಲ್ಲ ಅಂದ್ರೆ ಮದ್ವೆ ಆಯ್ತದ? ನಾನ್ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾನು ಮಾಡಿದ್ದಾಯ್ತು. ನಾನ್ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಮನೆ ನೋಡೋ ಶಾಸ್ತ್ರ, ಹೆಣ್ಣು ನೋಡೋ ಶಾಸ್ತ್ರ ಎಲ್ಲ ಮುಗಿದು, ಎಂಗೇಜ್ಮೆಂಟು ಮಾತುಕತೆ ಎಲ್ಲಾ ಮುಗ್ದಿದ್ದಾಯ್ತು. ಈಗ ಲಗ್ನ ಪತ್ರಿಕೆ ಒಂದ್ ತಕೊಂಡ್ ಬಂದ್ಬಿಟ್ಟು ನೀನ್ ಬರ್ಲಿಲ್ಲ ಅಂದ್ರೆ ಮದ್ವೆ ಆಯ್ತದ ಅಂತ ಕೇಳ್ತೀಯಲ್ಲ ನೀನು. ಇಷ್ಟೆಲ್ಲ ಆಗೈತಂತೆ, ಇನ್ನು ಮದ್ವೆ ಆಗಿದ್ದಂಗೆ ಇನ್ನೇನಾಯ್ತದೆ? ಮದ್ವೆನೂ ಹಾಗೆ ಆಗ್ಬೇಕಲ್ಲ. ಈ ಪೂಸಿ ಏನ್ ಹೊಡಿಬೇಡ, ನನ್ಗೇನ್ ಬೇಜಾರಿಲ್ಲ ಬಿಡು, ಬಂದೋಯ್ತೀನಿ. ಅದೇನೋ ಅಂತಾರಲ್ಲ, ಅಣ್ಣ ನಮ್ಮನಾದರೂ ಅತ್ತಿಗೆ ನಮ್ಮೋಳ ಅನ್ನಂಗೆ. ಸರಿ ಕೊಡು. ನಂಗೆ ಗೊತ್ತು ತಗ, ನಿಂಗೆ ಏನ್ ಕೋಪ ಮಾಡ್ಕೊಂಡು ನನ್ ಮ್ಯಾಲ್ ಪಿರುತಿ ಶಾನೆ ನಿಂಗೆ ಅಂತ ಹೇಳ್ಬಿಟ್ಟು ತಗ ಏನ್ ಕೋಪ ಮಾಡ್ಕೊಂಡ್ರು ನನ್ ತಂಗಿಗೆ ತವ್ರ ಮನೆ ಅಂದ್ರೆ ಬೋಲ್ ಇಷ್ಟ ಅಲ್ವಾ? ಬಂದೆ ಬತ್ತಿ ಅಂತ ಗೊತ್ತು. ನಿಂಗೆ ಗೊತ್ತಿದ್ದಿರೋದು ಏನ ಇಟ್ಕೊಂಡ್ ಬದ್ದಿ ಹೇಳು. ಬಂದ್ಬಿಡು, ಒಂದ್ ವಾರ ಮುಂಚೆ ಬಂದ್ಬಿಡು ಮದ್ವಿಗೆ. ಸರಿ ಅಣ್ಣ, ಇರು ಬೋಂಡ ಗಿಂಡ ಹಾಕ್ತೀನಿ. ಬೇಡ ಕಣವ, ಹೋಯ್ತೀನಿ, ನನಗೂ ಟೇಮ್ ಆಯ್ತದ. ಇನ್ನು ಬೇಜಾನ್ ಮನೆಗಳಿಗೆಲ್ಲ ಕೊಟ್ಟು ಬರ್ಬೇಕು, ಹೊರಡ್ತೀನಿ. ಎಂತ ಸೀರೆ ಕೊಟ್ಟವಳು ಏನು? ಕಮ್ಮಿ ರೇಟಿಗೆ ಸೀರೆ ಏನಿಯ ಕೊಟ್ಟಿರ್ತಾಳೆ. ಯಪ್ಪ 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 ಯಪ್ಪ, ನಿಮ್ಮ ಅಣ್ಣ ಇಂಥ ಕೆಲಸ ಮಾಡ್ಬೋದೇ? ಒಂದ್ ಮಾತನ ನೀನು ಕರೆದಿಲ್ಲ ಮಾಡಿಲ್ಲ, ಈಗ ಒಂದೇ ಕಿತ ಏಕಾಏಕಿ ಮದ್ವಿಗೆ ಬಂದು ಕರಿತಾವನಲ್ಲ. ಹೇಳು ಹೆಂಗ್ ಹೋಯ್ತಿಯ ಮದ್ವಿಗೆ ಅಂತ? ಅತ್ತೆ, ನಮ್ಮ ಅಣ್ಣಂಗೆ ಬೇಜಾನ್ ಕೆಲ್ಸ ಇತ್ತಂತೆ, ಯಾರನ್ನು ಕರೆದಿಲ್ವಂತೆ. ಅದಕ್ಕೆ ನನಗೂ ಕರೆದಿಲ್ಲ. ನಮ್ಮ ಅಮ್ಮ ಫೋನ್ ಹಾಕಂಗ್ ಒಂದಿತ್ತು ಏಳು ಕೆಲಸ ಶಾನೆ ಅಂತ ಹೇಳ್ಬಿಟ್ಟು. ಅಯ್ಯಯ್ಯ, ಒಂದ್ ಮಾತು ಹೇಳಕ್ ಏನಾಗಿತ್ತು? ನಿಮ್ಮ ಅಣ್ಣ ಮಾತುಕತೆ ಮನೆ ನೋಡೋ ಶಾಸ್ತ್ರ ಏನಕ್ಕೂ ಹೇಳೇ ಇಲ್ಲ ನಿನಗೆ. ಇವಾಗ ಬಂದ್ಬಿಟ್ಟು ಹಿಂಗೆ ಮದ್ವಿಗೆ ಬಾ ಅಂತ ಕರೆದ್ರೆ ಏನ್ ಮೂರ್ವಾದಿ ಇಲ್ವೇ ನಿಂಗೆ? ನಿಂಗೆ ತೋರ್ ಮನೆನಾಗೆ ಯಾರಿಲ್ಲ ಅಂತ ಹೇಳಿದ್ದು? ಮೂರ್ವಾದಿ ಶಾನೆ ಏನಿ ಐತೆ? ನನ್ ಕರೆದಿದ್ರು ಹೇಳಿ, ನಾನೇ ಹೋಗಿರ್ಲಿಲ್ಲ ಅಷ್ಟೇನಿಯ. ಸುಮ್ನೆ ಅಣ್ಣಂಗೂ ಹಾಕ್ದಾಗಂಗ ಒಂದೇ ಅಷ್ಟೇನೇನೆ. ನೀವು ಸುಮ್ಕೇಣಿ, ಆಮೇಕಿಂದ ಅದು ಇದು ಅಂತ ಮಾತಾಡಕ್ ಬರ್ಬೇಡಿ. ತಗೊಳ್ಳಿ, ಮದ್ವಿಗೆ ಅಂತ ಹೇಳ್ಬಿಟ್ಟು ಸೀರೆ ಗಿರೆ ಎಲ್ಲ ಕೊಳ್ಸವ್ರೆ, ತಗೊಳ್ಳಿ. ಹಂಗೆ ಲಗ್ನ ಪತ್ರಿಕೆನೂ ಕೊಟ್ಟು ಹೋಗೈತೆ. ಹೋಗ್ಬೇಕಮ್ಮ, ಹೋಗ್ಬೇಕು. ಒಂದ್ ವಾರ ಮುಂಚಿತವಾಗೆ ಹೋಗ್ಬೇಕು. ಎಲ್ಲ ಮಳ್ಳಿ ನನ್ನ ಮುಂದೆನೆ ಕೈಯ ಅಂತ ಅಣ್ಣನ್ ಬೈತಿದ್ಲು. ಹೆಣ್ಮಕ್ಳು ತವ್ರ ಮನೆ ಮಾತ್ರ ಬಿಟ್ಟು ಕೊಡಕ್ಕಿಲ್ಲ ಬಿಡು. ತವ್ರ ಮನೆಯಾಗ ಮಾನ ಮರ್ವದಿ ಮೂರ್ಖಾಸ್ ಖರ ಜಾದ್ರುನುವೆ ಗಂಡನ ಮನೆಗೆ ಮಾತ್ರ ಬಿಟ್ಟು ಕೊಡಕ್ಕಿಲ್ಲ. ಬೇಕಾದ್ರೆ ಅವ್ರವರೇ ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಹೋಯ್ತಾರೆ ಅಷ್ಟೇನೆ.